ಇದೆಯಾ? ಅದಕ್ಕೆ ಮ್ಯೂಲ್ಮಾಂಗ್ ಹೇಳ್ತಾನೆ, ಹಾಗೆ ಹೇಳ್ಬೇಡ, ನಾನ್ ಬೇರೆಯವ್ರ ಬಗ್ಗೆ ತುಂಬಾ ಯೋಚಿಸ್ತೀನಿ. ಇವಾಗ್ಲೇ ನೋಡು, ನೀನ್ ನನ್ ಕೆನ್ನೆಗೆ ಹೊಡ್ದೆ, ಆದ್ರೂ ನಾನು ನಿನ್ಗೆ ರಿಚಾರ್ಜ್ ಮಾಡ್ಲಿಕ್ಕೆ ಬಂದಿದ್ದೀನಿ. ನಂತರ ಮ್ಯೂಲ್ಮಾಂಗ್ ರಿಚಾರ್ಜ್ ಮಾಡ್ಲಿಕ್ಕೆ ದೋಕ್ಯುಂಗ್ನ ಕೈ ಹಿಡ್ಕೋತಾನೆ. ಆಗ್ಲೇ ಅಲ್ಲಿ ಲೈಟ್ ಹಾಳಾಗತ್ತೆ, ಮತ್ತೆ ಆಂಬ್ಯುಲೆನ್ಸ್ ಬರುತ್ತೆ. ಅಂಡ್ ಟ್ರಾಫಿಕ್ ಆಕ್ಸಿಡೆಂಟ್ ನಲ್ಲಿ 2 ಜನ ಸತ್ತೋದ್ರು. 8 ಜನರಿಗೆ ತುಂಬಾ ಗಾಯ ಆಗಿದೆ ಅಂತ ನ್ಯೂಸ್ ಬರುತ್ತೆ. ಇದನ್ನ ನೋಡಿ ದೋಕ್ಯುಂಗ್ ಇದೆಲ್ಲ ನೀನೇ ಮಾಡಿದ ಅಂತ ಕೇಳ್ತಾಳೆ. ಅದಕ್ಕೆ ಮ್ಯೂಲ್ಮಾಂಗ್ ಹೇಳ್ತಾನೆ, ಇದೆಲ್ಲ ನಾನ್ ಮಾಡಿದ್ದಲ್ಲ, ಆದ್ರೆ ನನ್ನಿಂದಾನೇ ಆಗಿದ್ದು. ದೋಕ್ಯುಂಗ್ ಮ್ಯೂಲ್ಮಾಂಗ್ಗೆ ಹೇಳ್ತಾಳೆ, ಇಲ್ಲಿ ತನಕ ನೀನ್ ಹೇಗ್ ಬದುಕ್ತಿದ್ಯಾ? ಮ್ಯೂಲ್ಮಾಂಗ್ ಹೇಳ್ತಾನೆ, ನಾನ್ ಬದುಕ್ತಿಲ್ಲ, ಬರೀ ಅಸ್ತಿತ್ವದಲ್ಲಿದ್ದೀನಿ. ನಾನು ವಿನಾಶದ ಒಂದು ಬಟನ್ ಇದ್ದಂಗೆ. ನಾನು ಒಂದ್ ಹೆಜ್ಜೆ ಮುಂದಿಡ್ಲಿ ಅಥವಾ ಬರೀ ಉಸಿರಾಡ್ಲಿ, ನನ್ ಸುತ್ತಮುತ್ತಲು ಇರೋದು ವಿನಾಶ ಆಗತ್ತೆ. ಅದಕ್ಕೆ ದೋಕ್ಯುಂಗ್ ನೀನ್ ಇದೆಲ್ಲ ಮಾಡ್ದೇ ಇದ್ರೆ ಅಂತ ಕೇಳ್ತಾಳೆ. ಆಗ್ಲೇ ನಮಗೆ ಒಂದು ಕತ್ತಲ ಕೋಣೆ ಕಾಣಿಸಲಾಗುತ್ತೆ. ಅಲ್ಲಿ ಮ್ಯೂಲ್ಮಾಂಗ್ಗೆ ಜಗತ್ತಲ್ಲಿರೋ ಎಲ್ರೂ ಬೈಯೋದು ಕೇಳಿಸತ್ತೆ. ಮತ್ತೆ ಮ್ಯೂಲ್ಮಾಂಗ್ಗೆ ಅದೆಲ್ಲ ಇಷ್ಟ ಇಲ್ದಿದ್ರು ಕೇಳ್ಬೇಕಾಗತ್ತೆ.